ಅಗ್ನಿಶಾಮಕ ಠಾಣೆ ಇದ್ದೂ ಇಲ್ಲದಂತಾಗಿದೆ. ಕೆಲ ದಿನಗಳ ಹಿಂದೆ ರೈತರೊಬ್ಬರು ಅಡಿಕೆ ತೋಟಕ್ಕೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದರೆ ಬೆಂಕಿ ನಂದಿಸುವ ವಾಹನ ಕಾರ್ಯಕ್ಷಮತೆ ಇಲ್ಲ ಅಂತ ನೆಪ ಹೇಳಿದ್ದಾರೆ. ಸಾಗರದಿಂದ ಬೆಂಕಿ ನಂದಿಸುವ ವಾಹನ ಬರುವಷ್ಟರಲ್ಲೇ ಸುಮಾರು 750 ಅಡಿಕೆ ಗಿಡ ಮತ್ತು ಪೈಪ್ಗಳು ಸುಟ್ಟು ಭಸ್ಮವಾಗಿದ್ದು. ಈ ಕುರಿತು ಇಂದು ಶಿವಮೊಗ್ಗದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಡಿ ದಿನೇಶ್, ನೊಂದ ರೈತರಿಗೆ ಪರಿಹಾರ ಕೊಡಬೇಕು, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಈ ಸಮಸ್ಯೆ ಮೇಲೆ ಕಣ್ಣು ಹಾಯಿಸಬೇಕು ಅಂತ ಮನವಿ ಮಾಡಿದರು. ಈ ಫೈರ್ ಇಂಜಿನ್ ಸ್ಟೇಷನ್ ಪಕ್ಕದಲ್ಲೇ ಇದ್ರೂ ಕೂಡ ಸಹಾಯಕ್ಕೆ ಬರದೇ ಇರುವಂಥದ್ದು ಅತ್ಯಂತ ದುರ್ದೈವ. ಶಿಕಾರಿಪುರ ಅವರ ನೇತೃತ್ವದಲ್ಲಿ ಸ್ಥಾನೀಯವಾಗಿ ಪ್ರತ್ಯಕ್ಷವಾಗಿ ಆ ಸ್ಥಾನಕ್ಕೆ ಹೋದಂಥ ನಮ್ಮ ಬಿಜೆಪಿಯ ಸರ್ವದ ಪ್ರಮುಖರಾದಂಥ ಡಾಕ್ಟರ್ ಜ್ಞಾನೇಶ್ ಅನ್ನೋದನ್ನು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಮುಖರಾದಂಥ ಸಿದ್ಲಿಂಗಪ್ಪನವರು, ಅದೇ ರೀತಿಯಲ್ಲಿ ಜ್ಞಾನೇಶ್ವರ ಡಾಕ್ಟರು ಮಾತಾಡೋರು ಬೆಳೆಸಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಪ್ರಮುಖರಾದಂಥ ಜ್ಯೋತಿ ಪ್ರಕಾಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಜಾನಕಪ್ಪನವರು, ಸೊರಬದ ಯಾರಿಗೆ ತೊಂದರೆ ಆಯಿತು ನಮ್ಮ ರೈತ ನಮ್ಮ ಮಂಜುನಾಥ್ ಅವರ ಅಡಿಕೆ ತೋಟ 1.5 ಎಕರೆ ಅಡಿಕೆ ತೋಟ, ಇವತ್ತು ಸುಮಾರು 4-5 ವರ್ಷದ ಅಡಿಕೆ ತೋಟದ ಅವು ಗಿಡ ಮರ ಅಂತ ಹೇಳ್ಬೋದು ಬೆಂಕಿ ಬಿದ್ದು ನಮಗೆ ಅಗ್ನಿಶಾಮಕ ದಳದ ಕೊರತೆಯಿಂದ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಗ್ನಿಶಾಮಕ ದಳದ ಯಂತ್ರಗಳ ಇವತ್ತು ಆ ರೈತ ಬೇರೆ ಆದಾಯದ ಮೂಲ ಇಲ್ಲ, ಏನಾದರೂ ವಿಷ ಕುಡಿಬೇಕು. ಆ ಪರಿಸ್ಥಿತಿಯಲ್ಲಿ ಇವತ್ತು ಆ ರೈತ ಶೋಚನೀಯ ಪರಿಸ್ಥಿತಿಯಲ್ಲಿರುವಂಥದ್ದು. ನಾವು 2 ವಾಹನ ಇತ್ತು ಅಗ್ನಿಶಾಮಕದ್ದು. 2023 ಮೇ ತಿಂಗಳಿಗೆ ಒಂದ್ರದ್ದು ಆ FCನೋನ ಹೇಳ್ತಾರೆ, ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ಆ ರೈತನಿಗೆ ಪರಿಹಾರ ಕೊಡಬೇಕು ಅಂತ. ಅತಿ ಮುಖ್ಯವಾಗಿ ನಮಗೆ ವಾಹನದ 100ಕ್ಕೆ 100ರಷ್ಟು ಆ ಜಮೀನು ಏನಾದರೂ ಸ್ವಲ್ಪದರಲ್ಲೇ ಒಂದು 50 ಗಿಡ 100 ಗಿಡ ಸುಟ್ಟು ಹೋಗ್ತಿದ್ವಿ. ಇವತ್ತು 700 ಗಿಡನೂ ಒಂದು ಗಿಡ ಅಲ್ಲಿ ನಾಮಾವಶೇಷ ಆಗೋಗಿದೆ. ಒಂದು ಗಿಡ ವೈಫಲ್ಯ ಎದ್ದು ಕಾಣ್ತಾ ಇತ್ತು. ಯಾಕೆ ಫೈರ್ ಇಂಜಿನ್ ಬಂದಿಲ್ಲ ಅಂತ ಹೇಳಿದ್ರೆ FC ಮುಗಿದೋಗಿದೆ, ಹಾಗಾಗಿ ಫೈರ್ ಇಂಜಿನ್ ತೆಗೆಯೋದಿಲ್ಲ ಅಂತೇಳಿ 2 ವರ್ಷದಿಂದ ತಮ್ಮ ಕ್ಷೇತ್ರದ ಜನತೆಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇದು ದುರ್ದೈವ. ಸೊರಬದ ಜನರಿಗೆ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇನೆ, ದಯಮಾಡಿ ಸರಿ ನಂಬರ್ 111ರಲ್ಲಿ ಅಡಿಕೆ ಗಿಡನ 750 ಅಡಿಕೆ ಗಿಡಗಳನ್ನು 4-5 ವರ್ಷದಿಂದ ಬೆಳೆ ಮಾಡಿರ್ತೇನೆ. ಭಾನುವಾರದಿಂದ ಅಚಾನಕವಾಗಿ ಬೆಂಕಿ ಬಿದ್ದು ಎಲ್ಲ ಸಂಪೂರ್ಣ ಬೆಳೆ ನಾಶವಾಗಿರ್ತದೆ. ಫೈರ್ ಇಂಜನಿಗೆ ಫೋನ್ ಮಾಡಿದ್ದೀವಿ ಸರ್. ಫೈರ್ ಇಂಜನಲ್ಲಿ ನಮ್ಮಲ್ಲಿ ತಾಂತ್ರಿಕ ದೋಷ ಇದೆ, ಗಾಡಿಗಳಿಲ್ಲ ಅಂತ ಹೇಳಿದರು. ಆನಂತರಲ್ಲಿ ಮತ್ತೆ ಕಾಲ್ ಮಾಡಿದರೆ ಫೋನ್ ಮಾಡಿ ಸಾಗರದಿಂದ ಕಳಿಸ್ತೀವಿ ಅಂದರು. ಸಾಗರದಿಂದ ಗಾಡಿ ಬರೋಳಗೆ ಎಲ್ಲದನ್ನು ಸುಟ್ಟು ಕರ್ಕಲಾಗಿದೆ ಸರ್. ಪೈಪ್ಲೈನ್ ಕೂಡ ಏನೇ ಇಲ್ಲ ಸರ್, ಎಲ್ಲ ಬೆಳೆ ನಾಶ ಆಗಿದೆ. ಅಷ್ಟು ಗಿಡಗಳು ಹೋಗಿದೆ ಸರ್. ಗೌರ್ಮೆಂಟಿಗೆ ಸರ್, ಈಗ ನನ್ನಲ್ಲಿ ಬೇರೆ ಯಾವುದು ಆರ್ಥಿಕ ಮೂಲ ಇಲ್ಲ, ಇದಕ್ಕೆ ಸೂಕ್ತ ಪರಿಹಾರವನ್ನು ಇದು ಮಾಡ್ತಾಯಿದ್ದೀನಿ ಸರ್. ಗೌರ್ಮೆಂಟಿಗೆ ಲಭಿಸಿಕೊಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊರಬ ತಾಲೂಕಿನ ಸೊರಬ ಪಟ್ಟಣಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮ ಹಿರೇಶಕನ ಗ್ರಾಮ. ಮಂಜುನಾಥ್ ಅವರ ತೋಟ ನಮ್ಮ ಫೈರ್ ಇಂಜಿನ್ ಆಫೀಸಿಗೆ ಹೊಂದಿಕೊಂಡೇ ಇದೆ. ಕೂಗಳತೆ ದೂರದಲ್ಲಿ ಇರುವಂಥ ಒಂದು ತೋಟಕ್ಕೆ ಇವತ್ತು ಬೆಂಕಿ ಬಿದ್ದು ಕೇವಲ ಫೈರ್ ಇಂಜಿನ್ಗಳಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಆ ಸಂಪೂರ್ಣ ತೋಟ ಸುಟ್ಟು ಕರಕಲಾಗಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಇದು ಬಹಳ ಹೃದಯ ವಿದ್ರಾವಕವಾದಂಥ ದೃಶ್ಯ. ಇದು ನಮ್ಮ ಸೊರಬ ತಾಲೂಕಿನ ಆಡಳಿತದ ವೈಫಲ್ಯ, ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ. ನಮಗೆ ನಮ್ಮ ಕ್ಷೇತ್ರದಲ್ಲೇ ಉಸ್ತುವಾರಿ ಸಚಿವರು, ಕ್ಯಾಬಿನೆಟ್ ಮಿನಿಸ್ಟ್ರ್ ಇದ್ದು ಕೂಡ ಒಂದು ವೆಹಿಕಲ್ ನಮ್ಮ ತಾಲೂಕಲ್ಲಿ ಫೈರ್ ಇಂಜಿನ್ ಇಲ್ಲ, FC ಇಲ್ಲ, ರೆಕಾರ್ಡ್ ಇಲ್ಲ, ಕತೆ ಹೇಳೋದಾದರೆ ಈ ಕತೆ ಎಷ್ಟು ದಿನದಿಂದ ಕೇಳಬೇಕು? 2023 ಮೇ ತಿಂಗಳಿಗೆ 2 ವಾಹನ ಇದ್ದಿದ್ದರಲ್ಲಿ ಒಂದು ವಾಹನದ ದಾಖಲಾತಿ FC ಮುಗಿದೋಗಿ 2023 ಮೇ ತಿಂಗಳಲ್ಲಿ, ಇನ್ನೊಂದು ವಾಹನದ್ದು ಇದೇ ವರ್ಷ ಜನವರಿ ತಿಂಗಳಲ್ಲಿ ಮುಗಿದೋಗಿದೆ. ಈಗ 6 ತಿಂಗಳಗಟ್ಟಲೆ ವರ್ಷಗಟ್ಟಲೆ ನಾವು ಬೆಂಕಿ ಬೀಳೋದನ್ನು ಯಾವುದು ಹೇಳಿ ಕೇಳಿ ಬರೋದಿಲ್ಲ. ಪ್ರಾಕೃತಿಕ ಅವಘಡಗಳು ಆದಾಗ ನಮಗೆ ತತ್ಕ್ಷಣಕ್ಕೆ ಈ ಥರದ ಸೌಲಭ್ಯಗಳು ಇರಬೇಕಾಗ್ತದೆ. ಈ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ನಾವು ಬೇರೆದಕ್ಕೆಲ್ಲ ಫಂಡ್ ಅಲೋಕೇಶನ್ ಮಾಡಿ ಭಾಗ್ಯಗಳನ್ನು ಕೊಟ್ಟು ನಮಗೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದಂಥ ಪರಿಸ್ಥಿತಿ ಆಗಿದೆ ನಮ್ಮ ಪರಿಸ್ಥಿತಿ. ಇಲ್ಲಿ ಯಾರಾದರೂ ನಮ್ಮ ಸೊರಬ ತಾಲೂಕಲ್ಲಿ ರೈತರು ಬೆಂಕಿಗೆ ಮತ್ತೊಂದಕ್ಕೆ ಯಾವುದಕ್ಕೂ ಆಹುತಿ ಆಗದಂಗೆ ಭಾಳ ಜಾಗರೂಕತೆಯಿಂದ ಬದುಕನ್ನು ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲಾದರೂ ನಮ್ಮ ಮನೆ ಹಿತ್ತಲ ಕಡೆ ಇರುವಂಥ ಹುಲ್ಲುಗುಣಬಿಗೆ ಏನಾದರೂ ಬೆಂಕಿ ಬಿದ್ದರೆ
ಫೈರ್ ಎಂಜಿನ್ನಿಗೆ ಫೋನ್ ಮಾಡುವಂಥ ಸಂದರ್ಭ ಇಲ್ಲ. ನಾವು ಹಾಗೆ ಕೈ ಕಟ್ಕೊಂಡು ಮೂಕ ಪ್ರೇಕ್ಷಕರಾಗಿ ನೋಡುವಂಥ ಒಂದು ದುರಾಡಳಿತ, ನಮ್ಮ ಒಂದು ಕೆಟ್ಟ ವ್ಯವಸ್ಥೆ ನಾವು ಸೊರಬ ತಾಲೂಕಲ್ಲಿ ಇದೆ ಅನ್ನೋದನ್ನು ಹೇಳೋದಕ್ಕೆ ನನಗೆ ಭಾಳ ಬೇಸರ ಆಗ್ತದೆ.